ಫಸ್ಟ್ ನೀವು ಯಾವ ನಿಗದಿ ಪಡಿಸಿದ್ರಿ? ಫಸ್ಟ್ ನಿಮ್ದು ತಪ್ಪಿದೆ, ಆಡಳಿತ ನಡೆಸೋದು ತಪ್ಪಿದೆ ಸರ್. ಯಾವ್ದು ಯಾರ ಆದೇಶದ ಮೇಲೆ ನೀವು ಬಂದಿದ್ದೀವಿ ಅರೇಂಜ್ ಮಾಡಿದ್ರಿ ಹೇಳಿ? ಫಸ್ಟ್ ಹೇಳಿ ಅಧ್ಯಕ್ಷ, ನೀವು ಯಾರ ಆದೇಶದ ಮೇಲೆ ಮಾಡಿ ನೀವು ಯಾವ್ದು ಫಸ್ಟ್ ಅರೇಂಜ್ ಮಾಡಿದ್ರಿ? ಈ ಹರಾಜು ಪ್ರಕ್ರಿಯೆ 6 ತಿಂಗಳಿಂದ ನೀವು ಮೊದಲು ಡೇಟ್ ದಿನಾಂಕ ಯಾವ್ದು ಫಸ್ಟ್ ನಿಗದಿ ಪಡಿಸಿದ್ರಿ ಹೇಳಿ? ಹರಾಜು ಪಡಿಸಿರ್ತೀನಿ. ಹರಾಜು ದಿನಾನೇ ನೀವು ಬಜೆಟ್ ನ ಬೇಡ ಅವಶ್ಯಕತೆ ಏನಿತ್ತು? ನಿಮ್ಗೆ ಗೊತ್ತಿಲ್ವಾ? ಅಷ್ಟೊಂದು ಪರಿಜ್ಞಾನ ಇಲ್ವಾ? ಸ್ವಲ್ಪ ನೀವು ಏನ್ ಮಾಡ್ತಾ ಇದೀವಿ? ಯಾವ್ದು ಮಹತ್ತರ? ಬಜೆಟ್ ಗಿಂತ ಮಹತ್ತರ ನಮ್ಮ ಪ್ರಕಾರ ಹರಾಜ ಮಹತ್ತರ. ಈ ಬಜೆಟ್ ನ ಮುಂದೂಡಿ ಪರವಾಗಿಲ್ಲ, ನೀವು ಬಜೆಟ್ ನಮ್ಗೆ ಅವಶ್ಯಕತೆ ಇಲ್ಲ. ಬಜೆಟ್ ಮಾಡ್ತಾರೆ, ಅಧಿಕಾರಿಗಳಿಗೆ ಅನುಕೂಲ ಮಾಡಕ್ಕೆ ಹೋಗ್ತಾ ಇದ್ದೀರಾ ನೀವು ಸುಮ್ಮನೆ ನಾಟಕ, ನೀವು ಡ್ರಾಮಾ ಆಡೋದು ಬಿಟ್ಬಿಡಿ. ಇದನ್ನ ನೀವು ಯಾವ ಆಧಾರದ ಮೇಲೆ ಅದೇ ದಿನಕ್ಕೆ ಯಾವ ನೀವು ಇಟ್ಕೊಂಡು ಇದನ್ನ ಇಟ್ಕೊಂಡು ಮಾಡಿದ್ರಿ? ನೀವು ಅದೇ ನೋಡಿ, ನೀವು ನಿಮ್ಮ ಅಪ್ಪಣೆ ಮೇರೆಗೆ ಅವರು ದಿನಾಂಕ ಘೋಷಣೆ ಮಾಡಿರೋದು. ನಿಮ್ಮನ್ನ ಬಿಟ್ಟು ಅವರೇ ಡೈರೆಕ್ಟ್ ಆಗಿದ್ದು. ಅವರಿಗೆ ಅವಕಾಶ ಮಾಡ್ಕೊಟ್ಟವ್ರು ಯಾರು? ಅವ್ರಿಗೆ ನೋಡಿ, ಇವತ್ತು ಅವ್ರು ಏನ್ ನಿಮ್ ರೀಸನ್ ಕೊಟ್ಟಿದ್ದಾರೆ? ಇವತ್ತು ಬಜೆಟ್ ಇದೆ, ಅದಕ್ಕೋಸ್ಕರವಾಗಿ ನಾವು ಮುಂದೂಡಿದೆ. ಅವ್ರಿಗೆ ಅವಕಾಶ ಮಾಡ್ಕೊಟ್ಟು ಆ ಅವಕಾಶನ ಕೊಡ್ದಿರಾ ನೀವು? 4ನೇ ತಾರೀಕು 7ನೇ ತಾರೀಕು ಹಾಕಿದ್ರೆ ಇನ್ನೊಂದು ದಿವಸ ಮುಂಚೆ ಮಾಡಿದ್ರೆ ಈ ಅವಕಾಶ ದೊರಕ್ತಾ ಇಲ್ವಲ್ಲ ಅವ್ರಿಗೆ? ಅವಕಾಶಕ್ಕೆ ದಾರಿ ಮಾಡ್ಕೊಟ್ಟವ್ರು ಯಾರು ಸ್ವಾಮಿ? ಅದಕ್ಕೆ ಇವಾಗ ಹೌದು ನಾವ್ ಹೇಳ್ಬೋದು, ಯಾರೋ ಗುಂಡೋಡು ನೀವು ಪ್ರತಿಷ್ಠೆಗೆ ನೀವ್ ಹೇಳ್ಬಿಟ್ರಿ, ನೀವು ಅಲ್ಲಿ ತೋರ್ಸಕ್ ಬಂದ್ರಿ, ಇಲ್ಲಿ ಕುತ್ಕೊಂಡು ಯಾರು ತಡೀತಾರ ಚಾಲೆಂಜ್ ಮಾಡಿದ್ರಿ, ಅವೆಲ್ಲ ಉದ್ರೇಕ ಮಾಡಿ ರಾಜಕೀಯ ಒತ್ತಡ ಮಾಡಿ ಏನೇನೋ ಆಯ್ತು ಅಧಿಕಾರಿಗಳ ಮೇಲೆ. ಅದನ್ನ ಅವರು ಯಾರ್ಯಾರು ಅಂಗಡಿಗಳ ಮಾಲೀಕರು ಇವಾಗ ಇದಾರೋ ಅವ್ರನ್ನೆಲ್ಲ ಮನೆ ಹತ್ರ ಕರ್ಸ್ಕೊಂಡು ಅವ್ರನ್ನೆಲ್ಲ ಸಭೆ ಕೂಡಿ ಅವ್ರ ಮನೆಯಲ್ಲಿ ಮಾತಾಡಿ, ನಿಮಗೆ ಟೈಮ್ ಕೊಡ್ತೀನಿ ನಾನು, ನೀವು ಯಾಕೆ ಟೈಮ್ ಕೊಟ್ಟ ಮೇಲೆ ನೀವು ಬಂದು ನಿಮ್ಮ ಅಂಗಡಿಗಳು ಹರಾಜು ಕೂಗ್ತೀವಿ ನಾವು ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರ ಒಂದು ಮೂಟೆ ಎತ್ಕೊಂಡೋಗಿ ಹಿಂಗೆ ಇಕ್ಕಿದ್ದಾರೆ. ಇಕ್ಬಿಟ್ಟು ಅವ್ರಿಗೆ ಆಮೇಲೆ ಟೈಮ್ ಕೊಟ್ಟು ತಿರ್ಗಾ ಪೂರ ಇತ್ತರಕ್ಕೆ ಬಂದು ನೀವು ಮುನ್ನಡೆಯಲಾಗಿದೆ, ನೀವು ಯಾವ ಕಾರಣಕ್ಕೂ ಮೀಟಿಂಗ್ ಮಾಡಿಸ್ಬಾರ್ದು, ಹರಾಜು ಮಾಡಿಸ್ಬಾರ್ದು ಅಂತೇಳಿ ಇವೆಲ್ಲ ನಾವು ನಗರಕ್ಕೆ, ನಮ್ಮ ನಗರಸಭೆಗೆ ST ಎಷ್ಟು ಅನ್ಯಾಯ ಮಾಡಿದ್ದಾರೆ ಗೊತ್ತಾ? ಅವರು ಒಬ್ಬ ಹ್ಯಾಂಡಿಕ್ಯಾಪ್ನ ಮನೆ ಹತ್ರ ಕರ್ಸ್ಕೊಂಡಿದ್ದಾರೆ. ಹ್ಯಾಂಡಿಕ್ಯಾಪ್ನ ಮನೆ ಹತ್ರ ಕರ್ಸ್ಕೊಂಡು ಅವ್ರಿಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಗೊತ್ತಾ ಸರ್? ನಾವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ, ಬೀದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ನಾವು ಜೀವನ ಮಾಡ್ತಾ ಇದ್ವಿ, ನಮ್ಗೊಂದು ಅಂಗಡಿ ಬೇಕು ಸರ್ ಅಂತ ಕೇಳಿದ್ದಕ್ಕೆ ಅವ್ರು ಏನು ಹೇಳಿದ್ದಾರೆ ಗೊತ್ತಾ? ನೀವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ರಿ, ನಿಮ್ಮ ತಾಯಿ ಇದ್ದಾರಾ? ನಿಮ್ಮ ತಾಯಿ ಹತ್ರ ಇದು ಕ್ಯಾನ್ಸರ್ ಬಿಟ್ಟಿಗೆ ತಗೊಂಡ್ಬನ್ನಿ, ನೀವು ನಿಮಗೆ ಅಂಗಡಿ ಬೇಡ, ಅಲ್ಲೇ ನಿಮಗೆ ದಿನಕ್ಕೆ ಇಷ್ಟು ಅಂತ ನಾನು ಕೊಡ್ತೀನಿ. ದುಡ್ಡಿರೋರಿಗೆ ಅಂಗಡಿ ಕೊಡ್ಸೋದು, ದುಡ್ಡಿಲ್ದಿರೋಂಗೆ ಬೀದಿಯಲ್ಲಿ ವ್ಯಾಪಾರ ಮಾಡಿಸೋದು, ಇಂಥ ನ್ಯಾಯ ಮಾಡ್ತಾರೆ ಅವರು. ಒಬ್ಬ ಸದಸ್ಯರಾಗಿದ್ದಾರೆ, ಅಳುಗುರು ಸದಸ್ಯರು, ಸೀನಿಯರ್ ಸದಸ್ಯರು ಅವರು, ಮಿಸ್ಟರ್ ರಫೀಕ್ ಅವರು ಈ ತರ ಬಡವರಿಗೆ ಅನ್ಯಾಯ ಮಾಡಿದಾರಲ್ಲ. ಈ ಸದಸ್ಯ ಅಲ್ಲ, ಇವರು ಈ ತರ ಅನ್ಯಾಯ ಮಾಡಿದ್ದಾರೆ ಸ್ವಾಮಿ, ಅನ್ಯಾಯ ಮಾಡಿದ್ದಾರೆ ಹೇಳ್ತಾ ಇದೀವಿ. ಒಬ್ಬ ಸೀನಿಯರ್ ಸದಸ್ಯರು ಈ ತರ ಅನ್ಯಾಯ ಮಾಡಿದ್ದಾರೆ. ಯಾಕನ್ಯಾಯ? ಇವಾಗ ನಮ್ಮ ನಗರಸಭೆಗೆ ಆಧಿಕ ಬರಬೇಕು, ನಗರಸಭೆ ಆಧಿಕ ಬರೋದನ್ನ ಯಾಕೆ ನೀವು ಸ್ವಾಮಿ ಅನ್ಯಾಯ ಮಾಡ್ತಾ ಇದ್ರ ತಾವು? ಎಲ್ಲ ಸದಸ್ಯರು ಮನವಿ ಮಾಡ್ತೀನಿ, ವಿಚಾರ ಮಾತಾಡ್ರಿ, ಪ್ರತಿಯೊಬ್ಬರಿಗೂ ಚರ್ಚೆ ಅಲ್ಲ, ಯಾಕೆ ಅನ್ಯಾಯ ಮಾಡ್ಬೇಕು? ಈ ತರ ಅನ್ಯಾಯ ಮಾಡಬಾರ್ದು. SC/ST ಅನ್ಯಾಯ ಮಾಡಬಹುದ ತಾವು? ಯಾರು SC/ST ಯಾರಿದ್ದಾರೆ ಸ್ವಾಮಿ? ನೀವು ಎಷ್ಟು ಅಂಗಡಿಗಳು ಕೊಟ್ಟಿದ್ದೀರಾ? ಯಾರಿದ್ದಾರೆ ಹೇಳಿ? ಒಬ್ರು SC/ST ತೋರಿಸ್ಬಿಟ್ರಿ ನೋಡೋಣ, ಒಬ್ರಿಗನ್ನ ಕೊಟ್ಟಿದ್ದೀರಾ ಸ್ವಾಮಿ ತಾವು? ಒಂದ್ ಅಂಗಡಿಯಲ್ಲಿ ಯಾರನ್ನ ಜೀವನ ಮಾಡ್ತಾ ಇದ್ದಾರಾ, ವ್ಯಾಪಾರ ಮಾಡ್ತಾ ಇದ್ದಾರಾ? ಬನ್ನಿ ಪರಿಶೀಲನೆ ಮಾಡೋಣ ಬನ್ನಿ. ಅದಕ್ಕೋಸ್ಕರ ರಿಸರ್ವೇಶನ್ ತಂದಿರೋದು ಅವ್ರಿಗೋಸ್ಕರ. ಹೌದು ಸ್ವಾಮಿ, ನೀವು ಕೊಡ್ಬೇಕಲ್ಲ. ಒಂದು ಮಾತು, ಪ್ರತಿಯೊಂದು ಅಂಗಡಿ ಹರಾಜು ಕೂಗ್ತಾ ಇದಾರ, ಪ್ರತಿಯೊಬ್ಬರು ಹರಾಜು ರಿಸರ್ವೇಶನ್ ಎಷ್ಟು ಕೊಟ್ಟಿದ್ದಾರೆ, ಅದಕ್ಕೆಲ್ಲ ಹರಾಜು ಕರೆಕ್ಟಾಗಿ ಕೂಗ್ತಾ ಇದಾರ. ಆಮೇಲೆ ಬಂದ್ಬಿಟ್ಟು ಮುಂದಿಡಿದೀರಾ ಅಂತ ಹೇಳ್ಬಿಟ್ಟು ಮೀಡಿಯಾಗೆ ಹೇಳ್ತೀರಾ. ಆ ವಿಷಯನ ಪ್ರತಿಯೊಂದು ಸದಸ್ಯರಿಗೂ ನೀವು ಸರ್ಕ್ಯುಲರ್ ಕಳಿಸಿದ್ದೀರಾ ಅಧ್ಯಕ್ಷರೇ? ಎಲ್ಲರಿಗೂ ತಿಳಿಸ್ಬೇಕಲ್ವಾ? ಅವರು ತಿಳಿಸಿದ್ರೆ ತಾನೇ ನಾಗರಿಕರಿಗೆ ಅವ್ರಿಗೂ ಹೇಳೋಕ್ಕಾಗತ್ತ. ನೀವು ಏನು ತಿಳಿಸಿರಲ್ಲ. ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, SC/ST ಅವ್ರಿಗೆ ಯಾಕೆ ನೀವು ಅನ್ಯಾಯ ಮಾಡ್ತಾ ಇರೋದು? ಯಾಕೆ SC/ST ಅವ್ರು ಬದುಕಬಾರ್ದ? ನಗರಸಭೆಗೆ ಅವ್ರ ಕಡೆಯಿಂದ ಲಾಭ ಬರೋದಿಲ್ವಾ? ಬೇರೆ ಅವ್ರು ಕೊಟ್ಟರೆ ಮಾತ್ರ ಲಾಭ ಬರುತ್ತಾ? SC/ST ಅವ್ರಿಗೆ ಅಂಗಡಿ ಮಾಡಿದವ್ರಿಗೆ ಕೊಟ್ಟರೆ ಲಾಭ ಬರೋದಿಲ್ವಾ? ಯಾವ ಇದ್ರ ಮೇಲೆ ನೀವು, ಯಾವ ಬೇಸ್ ಮೇಲೆ ನೀವು ಅದನ್ನ ತಡೆ ಹಿಡಿದಿದ್ದೀರಾ? ತಡೆ ಹಿಡಿಯೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ನಮ್ಮ ಸದಸ್ಯರು ಅಂತ ನಾವು ಇದೀವಲ್ಲ, ನಾವು ಆಯ್ಕೆ ಆಗಿರೋರಿಗೆ ಒಂದು ಮಾತು ನೀವು ತಿಳಿಸ್ಬೇಕಿತ್ತಲ್ವಾ? ಅದ್ರ ಪ್ರಕಾರ ನಾವು ಆಲ್ರೆಡಿ ನಮ್ಮ SC/ST ಅವರು ಎಷ್ಟೋ ಜನ ಅಲ್ಲಿ ಅಂಗಡಿ ಮಳಿಗೆಗಳಿಗೆ ಹರಾಜು ಹೋಗೋದಕ್ಕೆ ರೆಡಿ ಇರ್ತಾರೆ. ನೀವು ಏನೋ ಒಂದು ಮಾಡಿಬಿಟ್ಟು ಅದನ್ನ ಮುಂದೋಡ್ಬಿಡ್ತೀರಾ. ಮುಂದೋಡಿ ಏನೋ ಒಂದು ಮಾಡ್ತೀರಾ, ಮತ್ತೆ ಅವ್ರಿಗೆ SC/ST ಅವ್ರಿಗೆ
ಹರಾಜಲ್ಲಿ ಅವ್ರಿಗೆ ಅಂಗಡಿಗಳೇ ಸಿಗೋದಿಲ್ಲ, ಆ ಥರ ಆಗ್ತಾ ಇದೆ. ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನು ಮುಂದೂಡಿದ್ದೀರಾ? ನೀವು ಒಂದು ಸ್ವಲ್ಪ ತಿಳಿಸಿ. ಎಸ್ ಟಿ ಅವ್ರಿಗೆ ಅವಕಾಶ ಮಾಡಿಕೊಡಿ. ಫಸ್ಟ್ ಆಫ್ ಆಲ್ ಅವ್ರಿಗೆ ಎಷ್ಟು ನಿಗದಿ ಮಾಡಿರ್ತೀರೋ ಅಷ್ಟು ಅಂಗಡಿಗಳನ್ನ ಫಸ್ಟ್ ಕೊಡೋದನ್ನ ನೋಡಿ ಅಧ್ಯಕ್ಷರೇ. ಯಾಕಂತ ಹೇಳಿದ್ರೆ ಇದೇ ಪ್ರಕ್ರಿಯೆ ಮುಂದುವರಿತಾನೇ ಇದೆ, ಹೋಗ್ತಾನೇ ಇದೆ. ಎಷ್ಟು ದಿನಗಳಾದ್ರೂ SC ಅವ್ರಿಗೆ ಅನ್ಯಾಯ ಆಗೋದು ಮಾತ್ರ ಬಿಡ್ತಾ ಇಲ್ಲ. ನಾವು ಇರ್ತೀವಿ, ಸದಸ್ಯರು ಎಷ್ಟು ಜನ ಇದ್ದೀವಿ ನಾವಿಲ್ಲಿ, ಎಷ್ಟು ಸದಸ್ಯರು ಇದ್ರೂ ಅದ್ರ ಬಗ್ಗೆ ಮಾತಾಡಿದ್ರು ಏನು ಪ್ರಯೋಜನ ಇಲ್ದಲ್ಲ ಆಗ್ತಾ ಇದೆ. ಯಾರೋ ಮೂರನೇ ವ್ಯಕ್ತಿಗಳು ಇಲ್ಲ ಬೇರೆ ಯಾರೋ ಬಂದು ಅದನ್ನು ಮುಂದೂಡೋದು, ಅವರ ಅವಕಾಶಕ್ಕೋಸ್ಕರ ಮುಂದೂಡೋದು, ಅವೆಲ್ಲ ಮಾಡ್ಕೊಂಡ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರಲ್ಲ ಅಧ್ಯಕ್ಷರೇ. SC ಅವ್ರಿಗೆ ನೀವು ಎಷ್ಟೊಂದು ನಿಗದಿ ಪಡಿಸಿರ್ತೀರಾ ಅಷ್ಟು ಅಂಗಡಿಗಳು ಅವ್ರಿಗೆ ಕೊಡಿಸಿ. ಇಲ್ಲ ಅಂತ ಹೇಳಿದ್ರೆ ಅದನ್ನ ಅಂಗಡಿಗಳು ಹಂಗೆ ಬಿಟ್ಟಾಕ್ತೀರಾ. ಅವ SC ಅವ್ರಿಗೆ ಮಾತ್ರ ಕೊಡೋದಿಲ್ಲ. ಯಾಕೆ ಹಂಗಾಗಿ ನಡೀತಾ ಇದೆ? ಎಷ್ಟು ದಿನದಿಂದ ಅದು ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಅಟ್ಲೀಸ್ಟ್ ಈ ಸರಿನಾದ್ರೂ ಕರೆಕ್ಟಾಗಿ ಹರಾಜು ಪ್ರಕ್ರಿಯೆಯನ್ನ ಕರೆಕ್ಟಾಗಿ ಮಾಡಿ ಅವ್ರಿಗೆ ಇರ್ತಕ್ಕಂಥ ಅಂಗಡಿಗಳನ್ನ ಅವ್ರಿಗೆ ಕೊಡಿಸಿ, ಅಂಗಡಿಗಳನ್ನ ಕೊಡಿಸಿ. ಬರೀ ಖಾಲಿ ಮಾತ್ರ ಇಡಬೇಡಿ. ಇಷ್ಟು ದಿನ ಹಂಗೆ ನಡೀತಾ ಇದೆ, ಖಾಲಿ ಇರುತ್ತೆ ಹೊರತು ಅಂಗಡಿಗಳು ಅವ್ರು ಕೊಡೋದಿಲ್ಲ. ಅಲ್ಲ ಹೋಟ್ಲು ರಫೀಕ್ ಹೋಟ್ಲ್ ಅಲ್ಲ, ಅದು ಅಭಿಷೇಕ್ ಹೋಟ್ಲು ಅಂತ ಅಲ್ಲ. ಒಂದೇ ಒಂದು ಉದಾಹರಣೆ ಸರ್, ಒಂದೇ ಒಂದು ಉದಾಹರಣೆ. ಅದು ಬಾಡಿಗೆ ಎಷ್ಟು? 60,000. ಬಾಡಿಗೆ ಎಷ್ಟು ರೀ? ಸುಮೇ 2,000 ಅಲ್ಲ. ಒಂದ್ ನಿಮಿಷ ಅಧ್ಯಕ್ಷರೇ, ಅದ್ರ ಬಾಡಿಗೆ ಗೊತ್ತಿಲ್ಲ ಹೇಳ್ತಾ ಇದ್ದೀನಿ. 10,000 ಬಾಡಿಗೆ ತಿಂಗಳಿಗೆ. ಅದು 1 to double ತಿಂಗಳಿಗೆ ಅವ್ರ ಮನೆಗೆ ಹೋಗುತ್ತೆ. ಇದೆಲ್ಲ ಮಾಡ್ಬೋದಾ? ಎಲ್ಲ ಮಾಡ್ಬೋದಾ ಇದು ಅಧ್ಯಕ್ಷರೇ? ಒಂದ್ ನಿಮಿಷ. ಹಲೋ ಅಧ್ಯಕ್ಷರೇ, ಒಂದು ಮನವಿ ಮಾತ್ರ. ಸತೀಶ್ ಅವರು, ನರಸಿಂಹಮೂರ್ತಿ ಅವರು ಒಂದ್ ನಿಮಿಷ ಕೇಳಿಸ್ಕೊಳ್ರಿ, ಆತ ಬಿಡ್ಬೇಡಿ. ಈ ವಿಚಾರದಲ್ಲಿ ಏನ್ ಮಾತಾಡ್ರಿ? ಅಂಗಡಿ ವಿಚಾರದಲ್ಲಿ ಅವ್ರಿಗೆ ಕ್ಯಾಲ್ಕುಲೇಷನ್ ಕೊಟ್ಬಿಡಿ. ಒಂದ್ ನಿಮಿಷ, ಅದು ಕ್ಯಾಲ್ಕುಲೇಷನ್ ಅಧ್ಯಕ್ಷರು, ಪೌರಾಯುಕ್ತರು, ಉಪಾಧ್ಯಕ್ಷರು ಕೊಟ್ಬಿಡಿ. ಕೊಟ್ಟಾದ್ಮೇಲೆ ಆಯ್ತಂದ್ರೆ ಕೇಳ್ರಿ. ಈಗ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಯಾವ ಮನ್ನೆ ಮಾಡಿದ್ರೆ ಇದನ್ನ ನಿಮ್ಗೆ ಪ್ರಾಮಾಣಿಕತೆ ಇದ್ರೆ ನೀವೇನಾದ್ರು ಅಂಜೋನ್ ಮಾಡ್ಲೇಬೇಕು ಅಂತಿದ್ರೆ ಯಾವ್ಯಾವೇನ ಮುಂದೂಡಿ. ಏನಾಗುತ್ತಿಲ್ಲ ಸರ್. 10 ದಿವಸ ಇದೆ ನಿಮ್ಗೆ. ನಮ್ಗೆ ಬರುವಂತ ನಾಟಿಕನು 5 ಲಕ್ಷ ಖರ್ಚಾದ್ರೆ 50 ಲಕ್ಷ ಅದಕ್ಕೆ ಬರುತ್ತೆ ಆಗುತ್ತೆ. ಅದು ಮನ್ನೆ ಮಾಡಿದ್ರೆ ಹರಾಜಾದ್ರೆ ಇವ್ರಿಗೆ ಅವಕಾಶ ಕೊಡಬೇಡಿ. ಯಾರು ಕೋರ್ಟ್ಗೆ ಹೋಗಿದ್ದಾರೆ ಅವ್ರಿಗೆ ಅವಕಾಶ ಕೊಟ್ಟು ಅವ್ರಿಗೆ ಇಷ್ಟೇ ಬರೋರ್ಗಿದ್ದು ಇದನ್ನ ನೀವೆಲ್ಲ ಸೂತ್ರವಾಗಿ ಮಾಡಿ ಅದು ಮುಂದೂಡಿ ಹಿಂಗೆ ಶಾಶ್ವತವಾಗಿ ಹಂಗೆ ಮುಚ್ಚಾಕ್ತಾರೆ. ದಯವಿಟ್ಟು ನಿಮಗೇನೋ ಪ್ರಾಮಾಣಿಕತೆವಾಗಿ ಇದ್ರ ಮೇಲೆ ಅರೇಂಜ್ ನೀವು ಅಷ್ಟೇ ಹೇಳ್ತಾ ಇದ್ರಲ್ಲ, 3 ದಿನದಿಂದ ನಾನು ಸಖತ್ ನಾನು ಇದು ಮಾಡಿದ್ರೆ ಇದಕ್ಕೇನೋ ಪ್ರಾಮಾಣಿಕತೆ ಇದ್ರೆ ಮಾಡಿ. ನಿಮ್ಗೆ ಒಂದೇ ಮನಸ್ಸಿಂದ ಎಲ್ಲರೂ ಇದಕ್ಕೆ ಯಾರು ಇರೋದ ಇಲ್ಲ ಅಂತ ಇದ್ದಾರೆ ಉಪಾಧ್ಯಕ್ಷರು. ಯಾಕಿಲ್ಲ ಇರೋದ ತೋರಿಸಿ ವ್ಯಕ್ತಪಡಿಸಿ ಮಾಡಿ. ಯಾರು ಇದಕ್ಕೆ ಬೆಂಬಲ ಕೊಟ್ಟಿಲ್ಲ, ಗೊತ್ತಾಗುತ್ತಲ್ಲ ಯಾರು ಕೊಡ್ತಾರೆ ಯಾರು ಕೊಟ್ಟಿಲ್ಲ ಅಂತ ಮಾಡಿ. ಆಯಾವೆ ಮಾಡೋದೇ ಬೇಡ. ಫಸ್ಟ್ ಹರಾಜ್ ಮಾಡಿ, ಆಮೇಲೆ ಆಯಾವ ಮಣ್ಣೆ ಮಾಡಿ. ನಿಮಗೇನೋ ಪ್ರಾಮಾಣಿಕತೆ ಇದ್ರೆ ತೋರಿಸಿ, ನೀವು ಅವಾಗ ಒಪ್ಕೊಂತೀವಿ ನಾವು. 5 ದಿನ ಕೌಂಟರ್ ಮುಂದೆ ಸೋಮವಾರಕ್ಕೆ ಹರಾಜಿಗೆ ಇವಾಗ ಮೀಡಿಯಾ ಮುಖಾಂತರ ಸೋಮವಾರಕ್ಕೆ ಹರಾಜು ಮಾಡಿಬಿಡಿ. ಯಾಕಂದ್ರೆ ಅಲ್ಲಿ ಹ್ಯಾಂಡ್ ಕಾಪಿ ಎಲ್ಲ ಕೋರ್ಟ್ ಎಲ್ಲ ಬಂದೈತೆ. ನೀವೇನಾದ್ರೂ ಇದಕ್ಕೆ ಅವಕಾಶ ಕೊಟ್ಟರೆ ನೀವು ಅದಕ್ಕೆ ಕುಂಭಕಾಲಂಗೆ ಸರ್. ನಾನು ನೀವು ಯಾರಿಗೆ ಅವ್ರಿಗೆ ಅವಕಾಶ ಕೊಟ್ಟರೆ 1 ದಿವಸ ಅವಕಾಶ ಕೊಟ್ಟರು ಅಷ್ಟೇ ಬಂದ್ರು ಅದು ನೀವು ದಯವಿಟ್ಟು ಮಾತಾಡಿದೆಯಾ? ಬೇರೆಯವ್ರಿಗೂ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ ದಯವಿಟ್ಟು. ಆಯ್ತು, ಅಲ್ಲಲ್ಲ ಮಾತಾಡಿದ್ರು, ಅದಕ್ಕೆ ಮಾತಾಡೋದಕ್ಕೆ ಈಗ ನೀವು ನಗರಸಭೆ ಆದಾಯ ಬರತಕ್ಕಂಥ ಮತ್ತೆ ಮಂಡನೆ ಏನ್ ಮಾಡ್ತೀರಾ? ಸಬ್ಜೆಕ್ಟ್ ಬೇಸ್ ಮಾತಾಡ್ಬೇಕು. ಸಬ್ಜೆಕ್ಟ್ ಬೇಡ ಸರ್. ಸಬ್ಜೆಕ್ಟ್ ಮಾಡಿ ಫಸ್ಟ್ ದುಡ್ಡು ಇಲ್ಲ ಮತ್ತೆ ಸಬ್ಜೆಕ್ಟ್ ಏನ್ ಮಾತಾಡ್ತೀರಾ ಸರ್? ದುಡ್ಡು ಬರೋ ಮೂಲಂಕ ನೀಡಿ ಸರ್. ಕೂಲಂಕುಷ ಮಾತಾಡ್ತೀನಿ. 2 ನಿಮಿಷ ಮಾತಾಡೋಣ. ಸರ್ ನೋಡಿ, ಅವ್ರಿಗೆ ಅವಶ್ಯಕ ನಾನೇನಪ್ಪ ಮಾತಾಡ ನಾನೇ ಕರ್ನಾಟಕ ಅವ್ರು ಏನ್ರಿ ಯಾಕೆ ನಿಮ್ ಹೌದು ನೋಡಿ ಸರ್, ಅವ್ರಿಗೆ ಅವಕಾಶ ಕೊಡಬೇಡಿ. ಯಾರೇ ಆಗಲಿ ಅದನ್ನ ಯಾರು ಹಿಂದೆಗಡೆ ಅದನ್ನ ಪಿತೂರಿ ಮಾಡ್ತಾ ಇದಾರೆ ಅವ್ರಿಗೆ ಅವಕಾಶ ಕೊಡಬೇಡಿ. ಅವ್ರಿಗೆ ಅವಕಾಶ ಕೊಡೋದು, ಟೈಮ್ ಕೊಡೋದು, ಅವಕಾಶ ಕೊಟ್ರೆ ಇನ್ನೊಂದು ತರ್ತಾರೆ ಸ್ಟೇ ತರ್ತಾರೆ, ಹಂಗೆ ಮುಂದೂಡೋಗುತ್ತೆ ಸರ್. ಈಗ ತಾವು ಸೋಮವಾರ ಹೇಳಿದಿರಿ, ನೀವು ಸೋಮವಾರ ಏನಾದ್ರು ತಾಂತ್ರಿಕವಾಗಿ ಮುನ್ಸಿಪಲ್ ಸೆಕ್ಷನ್ 72 ವೆರಿ ಕ್ಲಿಯರ್ಲಿ ಸೇಸ್. ಆಮೇಲೆ ಇನ್ನೊಂದು ಅದರಲ್ಲಿ ಕ್ಲಾರಿಫಿಕೇಶನ್, ತಿಮ್ಮಪ್ಪ ಅನ್ನೋನು 10,800 ರೂಪಾಯಿ ಕರ್ಬಿಡ್ತಾನೆ ಅನ್ಕೊಳ್ಳಿ. ಓನರ್ ಬಂದು ಅದರ ಟೆನೆಂಟ್ ಇರ್ತಕ್ಕಂಥ ಮೊದಲನೇ ಇರ್ತಕ್ಕಂಥ ಸೆಕ್ಷನ್ 72 ಪ್ರಕಾರ ಪಬ್ಲಿಕ್ ಆಕ್ಷನ್ ಹಾಕ್ತಾರೆ. ಪಬ್ಲಿಕ್ ಆಕ್ಷನ್ ಹಾಕಿದಾಗ ಒಂದು ಸರ್ಕ್ಯುಲರ್ ಅದರಲ್ಲಿ ಮತ್ತೆ ಗೌರ್ಮೆಂಟ್ ಕೊಟ್ಟಿದೆ. ವಾಟ್ ಇಸ್ ದಟ್ ಸರ್ಕ್ಯುಲರ್? ಆ ಸರ್ಕ್ಯುಲರ್ ಏನು ಹೇಳುತ್ತೆ ಅಂದರೆ, ಇರೋರು
ಯಾರು ಅವನು ಹೈಯೆಸ್ಟ್ ಬಿಡ್ದಾರ ಇರುತ್ತೆ 10,800 ಹೋಗ್ತಾನೆ. ಆ ಅಂಗಡಿಯಲ್ಲಿ ಇರೋನು 100 ರೂಪಾಯಿ ಜಾಸ್ತಿ ನಾನು ಕೊಡ್ಬಿಡಿ ಅಂದ್ರೆ ಅದಕ್ಕೆಲ್ಲ ಒಪ್ಪಿದ್ದಾರೆ ದಟ್ ದಿ ರೂಲ್. I am not speaking. existing person Existing person who is there on this spot. ಸರ್, ಈ ಕಾನೂನಿಗೆ ಎಲ್ಲ ನಮ್ಮ ಸದಸ್ಯರು ಒಪ್ಪಿಗೆ ಇದೆ ಸರ್. ನನಗೆ ಮಾತಾಡಕ್ ಕೊಡಿ, ಇಲ್ಲ ಮಾತಾಡಕ್ ಹೇಳಿ, ಯಾವ್ದಾರ ಒಂದು ಹೇಳಿ, ಆಮೇಲೆ ಇತಿಹಾಸ ತಿಳ್ಕೊಳ್ಳಿ. ನಾನು ಹೇಳೋದು ಇಷ್ಟೇ, ಯಾರು ದುಡಿಬೇಡಿ, ಯಾರು ಕೂಡ ಅವನು ಅವಾಗಿಂದ ಬಡ್ಕೊಂತ ಇದ್ದಾನೆ. ಯಾಕೆಂದ್ರೆ ಅವ್ನು ಕಾಂಗ್ರೆಸ್ ಪಕ್ಷ ಬಹಳ ಮಾತಾಡ್ತಾ ಇದ್ದಾನೆ. ಮಾತಾಡ್ಬೇಕು ದಾಖಲೆ ಸುಮ್ನೆ ವೈಯಕ್ತಿಕವಾಗಿ ಮಾತಾಡ್ತಾರೆ. ಸರ್, ಅವ್ರು ದಾರಿ ತಪ್ಪಿಸ್ತಾರೆ ಸರ್, ದಾರಿ ಹೌದು ಸರ್, ನಾನು ನೇರವಾಗಿ ಹೇಳ್ತೀನಿ ಸರ್, ಇದೆಲ್ಲ ಕ್ಲೀನ್ ಪ್ಲಾನ್ ಇದು. ಅಧಿಕಾರಿ ಮೇಲೆಲ್ಲ ಸೇರಿ ಮಾಡಿರೋದು ಸರ್ ಇದು. ಒಮ್ಮತವಾಗಿ ಹೌದು ಸರ್, ಜ್ಞಾನ ಯಾವ ಒಮ್ಮತ ಸರ್? 30 ವರ್ಷ ತೊಂದಾಗಿದೆ ಸರ್, 30 ವರ್ಷ ಯಾರು ಮಾಡ್ತಾ ಇದ್ದಾರೆ ಸರ್? 30 ವರ್ಷದಿಂದ ಬಂದ ಚರಿತ್ರೆ ಗೊತ್ತಲ್ಲ. ಯಾರೇ ಕೊಡ್ಲಿ ನಗರಸಭೆಗೆ ಏನು ಮಾಡಿ, ಏನು ಅಧಿಕಾರ ನಗರಸಭೆನ ಏನು ಬಲಿಷ್ಠ ಮಾಡಿದ್ದೀರಾ? ನಗರಸಭೆಗೆ ಏನು ಅಧಿಕಾರ ಜೀವನ ಮಾಡ್ತೀನಿ. ನೀನು ನೋಡ್ಕೊಂಡು ದೊಡ್ಡ ಫ್ರಾಡ್, ದೊಡ್ಡ ಫ್ರಾಡ್. ನೀನು ಓಟ್ ಮಾಡಿರೋ ನನಗೆ ಫ್ರಾಡ್ ಅಂತ ನೀನು ನನಗೆ ಹೇಳ್ತೀನಿ. ನೀನು ನಾನು ಒಂದು ನಿನ್ ಕೇಳಿ ಇತಿಹಾಸ ಮಾಡಿದ್ರೆ ಬೆಲೆ ಇದೆ. ಫಸ್ಟ್ ಅನೌನ್ಸ್ ಮಾಡಿದ್ರು ಸರ್ ಅಧ್ಯಕ್ಷ ಇವರು ಅದೇ ಡೇಟ್ ತಗೊಂಡು ಬಜೆಟ್ ನ ಪೋಸ್ಟ್ಪೇನ್ ಮಾಡಿ ಲಾಸ್ಟ್ ಬಜೆಟ್ ನ ಕೇವಲ ಇದೊಂದು ಬುಕ್ಲೆಟ್ ಕೊಟ್ಟಿಲ್ಲ ಅಂತ ಕಾರಣ ಇಟ್ಕೊಂಡು ಬಂದ್ಬಿಡ್ತಾರೆ ಸರ್. ನಮಗೆಲ್ಲ ಅರ್ಜೆಂಟ್ ನಾವೆಲ್ಲ ಬರಕ್ಕೆ ರೆಡಿ ಇರ್ತೀವಿ ಬಜೆಟ್ಗೆ. ಈ ಬುಕ್ಲೆಟ್ ನೀಡಿಲ್ಲ ಅಂತ ಒಂದೇ ಒಂದು ಉದ್ದೇಶ ನೀಡಿ ಮುಂದೂಡ್ತಾರೆ ಬಜೆಟ್ನ. ಆ ಬಜೆಟ್ ಮುಂದೂಡೋ ಡೇಟ್ನ ಇದು ಯಾವ ಹರಾಜು ಇದೆಯೋ ಅದೇ ಡೇಟ್ಗೆ ಕೂತಿಸ್ತಾರೆ, ಅದೇ ಟೈಮಿಗೆ ಕೂತಿಸ್ತಾರೆ ಸರ್. ಅದು ಇವ್ರು ಇದೇ ಅಧ್ಯಕ್ಷರ ಅಪ್ಪಣೆ ಮನೆಗೆ ಕೂತಿಸ್ತಾರೆ. ಅದೇ ಡೇಟ್ ಬಂದಾಗ ಹರಾಜಿನ ತಪ್ಪಿಸಕ್ಕೆ ಹೋದ್ರೆ ಈ ಬಜೆಟ್ ನಾವು ನೆಪ ಹೇಳಿ ಹರಾಜಿನ ತಪ್ಪಿಸ್ತಾರೆ. ಆ ಹರಾಜಿನ ತಪ್ಪಿಸ್ತಾರೆ ನೆಕ್ಸ್ಟ್ ದಿನ ಆಗುತ್ತೆ ಕೋರ್ಟ್ಗೆ ಹೋಗಿ ಕಳಿಸ್ತಾರೆ. ಕೆಲವು ನಮ್ಗೆ ಯಾರು ಕಳಿಸ್ತಾರೆ ಅಂತ ಯಾರು ಕಾರಣ ಕೈಲು ಅಂತ ಸುಮ್ಮನೆ ನಮ್ಮ ಅಧ್ಯಕ್ಷರು ಏನೇನೋ ಸ್ಟೇಟ್ಮೆಂಟ್ ಪಾಪ ಕೊಟ್ಟಿದ್ದಾರೆ. ಕೋರ್ಟ್ಗೆ ಹೋಗಿ ಅದನ್ನ ತಡೆ ಹಿಡೋದಕ್ಕೆ ಏನೇನು ಅನುಕೂಲ ಮಾಡ್ಕೊಡ್ಬೇಕೋ ಮಾಡ್ಕೊಡ್ತಾರೆ. ನಾವು ಒಂದೇ ಸರ್, ನಮ್ದು ನಾವು ಫಸ್ಟಿಂದ ಇದು ನಿರಂತರವಾಗಿ ನೀವಿದ್ದಾಗ ಒಂದು ವರ್ಷ ನಾವು ಇದ್ರ ಬಗ್ಗೆ ಅಲಿಗೇಷನ್ ಮಾಡ್ತಾನೆ ಇದೀವಿ. ಅರೇಂಜ್ ಮಾಡಬೇಕು ಅಂತ ನಾನು ಎಲೆಕ್ಟೆಡ್ ಆಗಿಂದ ಮಾಡ್ತಾ ಇದ್ದೀನಿ. ಇದನ್ನ ಕಾರಣಾಂತರ ಇವಾಗ ಯಾವುದೇ ಕಾರಣಕ್ಕೂ ಅದ್ರ ರಾಜಿ ಆಗೋ ಸಮಸ್ಯೆನೇ ಇದೆ ಸರ್. ಫಸ್ಟ್ ನಾವು ಅರೇಂಜ್ ಮಾಡಿ ಮತ್ತೆ ಬಜೆಟ್ ಮಾಡಿ ಅಂತ ನಮ್ಮ ವಾದ ಸರ್. ನೀವು ಅದ್ರ ಬಗ್ಗೆ ಏನು ಹೇಳ್ತೀರ ಅಂತ ಅಧ್ಯಕ್ಷ ಫಸ್ಟ್ ಕ್ಲಾರಿಟಿ ಕೊಟ್ಟು ಅದನ್ನ ಮಾಡಿ ಸರ್. ಇಲ್ಲ ಅಂದ್ರೆ ನಾನು ನೇರವಾಗಿ ಹೇಳ್ತೀನಿ ಸರ್, ಅಧ್ಯಕ್ಷರು ಕೂಡ ಇದ್ರಲ್ಲಿ ಇನ್ವಾಲ್ವ್ ಸರ್. ಯಾಕೆ ಉದ್ದೇಶಪೂರ್ವಕವಾಗಿ ಇದನ್ನ ಡೇಟ್ ಇಟ್ಕೊಂಡ್ರು? ಒಂದೇ ದಿನ ಮಾಡ್ಕೊಂಡಿದ್ದು ಅವ್ರಿಗೆ ಅಧಿಕಾರಿಗಳಿಗೆ ಅವಕಾಶ ಕೊಟ್ಟರು. ಅದನ್ನ ಮುಂದೂಡೋದಕ್ಕೆ ಅಧಿಕಾರಿಗಳು ಏನ್ ಮಾಡ್ತಾರೆ, ಬಜೆಟ್ ಇದಕ್ಕೋಸ್ಕರ ಮುಂದೂಡಿದ್ವಿ ಅಂತ ಅಧಿಕಾರಿ ಆಪಾದನೆ ಮಾಡಿ ಅದನ್ನ ಮುಂದೂಡ್ತಾರೆ ಸರ್. ಇದು ಕ್ಲಾರಿಫಿಕೇಶನ್ ಕೊಟ್ಟು ಮುಂದೂಡಿ ಸರ್, ಬಜೆಟ್ ನ ಮಂಡನೆ ಮಾಡಿ. ಸರ್, ಅದಕ್ಕೆ ನಾನು ಹೇಳೋದು ಏನು ಅಂದ್ರೆ, ಆಗ ನಾನು ಅಫಿಡವಿಟ್ ಕೊಟ್ಟೆ ಲೋಕಾಯುಕ್ತ. ಇಡೀ ಭಾರತ ದೇಶದಲ್ಲಿ ನನ್ನ ಹೆಸರಲ್ಲಿ, ನನ್ನ ಮಕ್ಕಳ ಹೆಸರಲ್ಲಿ, ನನ್ನ ತಾಯಿ ಹೆಸರಲ್ಲಿ 1 ಇಂಚು ಜಾಗ ಯಾವುದೇನ ಎಲ್ಲ ಭಾರತ ದೇಶದಲ್ಲಿ ಇಮಿಡಿಯೇಟ್ ಫಾರ್ಫಿಟ್ ಮಾಡ್ಕೊಳ್ಳಿ ಅಂತ ಎದ್ದು ನಿಂತ್ಕೊಂಡ್ರು ಲೋಕಾಯುಕ್ತರು. ಹೀಗಾಗಿ ಇವತ್ತು ಐ ಸ್ವೇರ್ ವಿತ್ ಗಾಡ್ ಹೇಳ್ತಾ ಇದ್ದೀನಿ, ಯಾರಿಗೇನು ಸರ್ಟಿಫಿಕೇಟ್ ಬೇಕಾಗಿಲ್ಲ ನನಗೆ. ಆದರೆ ಲೇ ಮ್ಯಾನ್ ಹೇಳ್ತಾನೆ, ಅವನು ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ಮುನ್ಸಿಪಲ್ ಆಸ್ತಿ. ನಿನ್ನ ಸರ್ಟಿಫಿಕೇಟ್ ನನಗೇನು ಬೇಕಯ್ಯ? ನನ್ನ ಜನ ಇದ್ದಾರೆ, ನಮ್ಮ ವೋಟರ್ಸ್ ಇದ್ದಾರೆ, ಕೊಡೋರು ಎಲೆಕ್ಟ್ ಮಾಡ್ತಾರೆ. ಹಾಕೊಂಡಿರೋ ಮುನ್ಸಿಪಲ್ ಪ್ರಾಪರ್ಟೀಸು ಮಜಾ ಮಾಡ್ತಾ ಇದ್ದಾರೆ. ಲ್ಯಾಕ್ಸ್ ಆಫ್ ರುಪೀಸ್ ಸಂಪಾದಿಸೋದು ಧೈರ್ಯ ಇದ್ರೆ, ಗಟ್ಸ್ ಇದ್ರೆ ಕೊಡಿ ಡಾಕ್ಯುಮೆಂಟ್ಸ್. ಇಲ್ಲ ಕೊಡಿ ಅಂದ್ರೆ ಕೊಡ್ತೀನಿ. ಎಲ್ಲ ತೀರ್ಮಾನ ಮಾಡ್ತೀರಾ? ಗ್ರೇಡ್ 1 ಆಫೀಸರು ಅವ್ರು ಬಂದು ನಾವು ವಾಕಿಂಗ್ ಹೋದ್ವಿ, ಅದನ್ನ ಮಾರ್ಕ್ಸ್ ನಮ್ಮದು ದುಡ್ಡಿಲ್ಲ ಮುನ್ಸಿಪಾಲಿಟಿಯಲ್ಲಿ.
ಬೆಸ್ಕಾಂಗೆ 2,000 ರೂಪಾಯಿ ಕಟ್ಟಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ. ನನ್ನ ಚೇರ್ಮನ್ ಎಲೆಕ್ಟ್ ಆಗ ಏನ್ ಮಾಡೋದು ಇದಕ್ಕೆ ಅಂತ. ಏನ್ ಫುಟ್ಪಾತ್ ಅಲ್ಲಿ ಇದ್ರು ಜನ, ಆ ಜನ 10,000 ರೂಪಾಯಿ ಕೊಟ್ಟಿರೋದ್ರಿ. ಅವ್ರಿಗೇನು ರೆಸಿಪ್ಟ್ ಕೊಟ್ಟಿದ್ದೀರ ನೀವು? ಇಲ್ಲ. ಇಲ್ಲಿವರೆಗೂ 2 ಕಡೆ ಬಜಾರ್ ರೋಡಲ್ಲಿ ಇದ್ದ ದುಡ್ಡು, ಅದರಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಇದ್ದಾರೆ, ಎಲ್ಲ ಜನಾಂಗೂ ಇದ್ದಾರೆ ಸರ್. ಅದರಲ್ಲಿ ಮಾಡಿ ಇಟ್ಟಿದ್ದಾರೆ. ಇವತ್ತು ಬದಲಾಯಿಸ್ಕೊಂಡಿರ್ಬೋದು 1, 2, 3 ಅಂಗಡಿ. ನಾನು ಅದನ್ನ ವಿರೋಧ ಮಾಡ್ತಾ ಇಲ್ಲ, ಆಕ್ಷನ್ ಮಾಡಿ. ಅದು ಕೂಡ ಕೆಲವ್ರಿಗೆ ನಷ್ಟ ಆಗಿದೆ. ಯಾವುದೋ ಕೃಷ್ಣನ್ ಹೇಳಿದ ಯಪ್ಪ ನೀನು ಕೊಡ್ಸಿದ್ದ ರಘು ಅಂತ ಹೇಳ್ಬಿಟ್ಟು ಆತ 4 ಅಂಗಡಿ ಮಾಡ್ಕೊಂಡಿದ್ದ. ಅವ್ನು ಸತ್ತೋದ. ಅವ್ರ ಹೆಂಡತಿ ಎಲ್ಲ ಬಂದಿದ್ರು, ಬ್ಯಾಗ್ ಇಟ್ರಂತೆ. ಬ್ಯಾಗ್ ಇವು ಈ ಜನ ಹೇಳಿದ್ರೆ ದೇವರು ಇದ್ದಾನೆ ಏನಂದ್ರೆ ಅದು ಹೇಳಿದ್ರೆ ಲೆಕ್ಕ ಇದೆ. ದೇವರು ಪರಮಾತ್ಮ ನೋಡ್ತಿರ್ತಾರೆ. ಈಗ ಪ್ರಶ್ನೆ ಇದೇ ವಿಚಾರ ಅಲ್ಲ, ಏನ್ ಹೇಳ್ತಾ ಇದ್ದಾರೆ, ನಾನು ಸ್ಪಷ್ಟೀಕರಣ ಕೊಡಕ್ಕೆ ಇಷ್ಟಪಡ್ತೀನಿ. ಇವತ್ತು ಹೇಳ್ತಾ ಇದ್ದೀನಿ, ಮೊನ್ನೆ ಲೋಕಾಯುಕ್ತ ಏನಿದ್ರು ಅವ್ರ ಹತ್ರನೇ ಒಂದು ಆಫೀಸ್ ಹಾಕಿದ್ದೀನಿ 20 ವರ್ಷದ ಹಿಂದೆ. GS ನಾಗರಾಜ್ ಅವ್ರ ಬಿಲ್ಡಿಂಗು ಆಫಿ ನಗರದಲ್ಲಿ ನಮ್ದೇ ಅಂತ ಹೇಳ್ತಾರೆ. ಇನ್ನೊಂದು ಯಾವುದೋ ಇಲ್ಯೂಮಿನಿಯಂ ಕಾಂಪ್ಲೆಕ್ಸ್ ನಮ್ದೇ ಅಂತ ಲೋಕಾಯುಕ್ತ ಬರುತ್ತೆ. ನಾನು UGD ಪೈಪ್ ಲೈನ್ ದಿನ್ನಿವಾಸಲ್ಲಿ ರೋಡ್ದು ಮೈನ್ ರೋಡ್ದು ಹೊಸ ಪೈಪ್ ಲೈನ್ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ಕಳೆದ ಫಸ್ಟ್ ಮೀಟಿಂಗ್ ಹೇಳ್ತಾನೆ ಇದ್ದೀನಿ. ಅದಿನ್ನ ಗ್ರಾಂಟ್ ಆಗೇ ಇಲ್ಲ. ಇವಾಗಾದ್ರೂ ಸೇರ್ಸಿದ್ರೆ ಇಲ್ವಾ ಅದು ನಮ್ಗೆ ಸ್ವಲ್ಪ ಕ್ಲಾರಿಟಿ ಕೊಟ್ರೆ ನಮ್ಗೆ ಗೊತ್ತಾಗುತ್ತೆ. ಈಗ 30 ಕೋಟಿ ಏನೋ ಒಳಚರಂಡಿದೆ. ನಮ್ಗೆ STB ಇದು ಫೈನಲ್ ಆಗ್ತದೆ. STB ಗೆ ಎಷ್ಟು ಅನುದಾನ ಆಗುತ್ತೋ ಇದು ಉಳಿಕೆ ಅನುದಾನದಲ್ಲಿ ಅದಕ್ಕೆ ಈ ಬೈಲಲ್ಲಿ ಹಾಕೊಂಡ್ಬಿಡಿ ಅಂತ ಫಸ್ಟ್ ಪ್ರಯಾರಿಟಿ ಅದಕ್ಕೆ ಕೊಡಿ ಅಂತ. ಯಾಕಂದ್ರೆ ದೊಡ್ಡ ಪೈಪ್ ಲೈನ್ ಅದು ಮೈನ್ ರೋಡ್ ಆಗಿರೋದ್ರಿಂದ ಫಸ್ಟ್ ಪ್ರಯಾರಿಟಿ ಅದಕ್ಕೆ ಕೊಡಿ. ದಿನವಾಸಲ್ಲಿ ರೋಡ್ ಪೈಪ್ ಲೈನ್ ಫಸ್ಟ್ ಪ್ರಯಾರಿಟಿ ಕೊಡಿ ಅಂತ ನನ್ನ ಹೌದು. ಏನು ಅಂತ ಇದು ಕೂಡ ನೀವು ಬರ್ದಿಲ್ಲ ಇದರಲ್ಲಿ. ಒಂದು ನಿಮಿಷ ಯು ಹ್ಯಾವ್ ನಾಟ್ ರಿಟರ್ನ್. ಅದನ್ನ ಎಷ್ಟು ಕೋಟಿ ರೂಪಾಯಿ ಇದು 30 ಕೋಟಿ ಅನುದಾನ ಇದೆ. ಈಗ ನಮ್ಗೆ ಏನಾಗಿದೆ ಅಂದ್ರೆ STP ಈಗ ಇರ್ತಕ್ಕಂಥದ್ದು ಅದು ಫೈಲೂರ್ ಆಗಿದೆ. ಈಗ ಹೊಸದಾಗಿ STP ಮಾಡ್ಕೊಬೇಕಂತ ಹೇಳ್ಬಿಟ್ಟು ನಾವು ಜಾಗ ಕೇಳಿದೀವಿ. ನೀವು ಮಾತಾಡಿ ಆಮೇಲೆ ಹೇಳಿ. ವಿಚಾರ ಯಾಕಂದ್ರೆ ನಮ್ಗೆ ಈಗ ಜಾಗ ಎಷ್ಟು ಬೇಗ ಕೊಟ್ರೆ ನಮಗೆ ಜಾಗ ಪ್ರಪೋಸಲ್ ಅದನ್ನೇ ಈಗ MP ಅವರು ಇದ್ದಾರೆ, ಅವ್ರಿಗೆ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ. ಲಾಸ್ಟ್ ಅಲ್ಲಿ ಈಗ ಏನ್ ಇವಾಗ ಇವರು STP ಪ್ಲಾಂಟ್ ಏನಿದೆ ಅದ್ರ ಬಗ್ಗೆ ಫೇಲ್ಯೂರ್ ಆಗಿರೋದು ನಿಜಾನೇ. ಫೇಲ್ಯೂರ್ ಅಂದ್ರೆ ಇಟ್ ಇಸ್ ನಾಟ್ ಎ ಫೇಲ್ಯೂರ್. ಆ ಕಾಲಕ್ಕೆ ಓಲ್ಡ್ ಸಿಸ್ಟಮ್. ಈಗ ಊರು ಬೆಳೆದೋಯ್ತು. ವಾಟರ್ ಸಪ್ಲೈ ಪ್ರಾಬ್ಲಮ್ ಬಹಳ ಇತ್ತು ನಮ್ಗೆ ಇಲ್ಲ ಈಗ. ಹೀಗಾಗಿ ನಾವೇನಪ್ಪ ಅದೇ ನಿರೀಕ್ಷೆ ಅದು ಮಾಡಿದ್ದೀವಿ ಬಿಟ್ಬಿಡಿ. ಅದು ಒಂದು ಸ್ಟೆಪ್ ಮುಂದೆ ಹೋಗಿ ಕೆಲಸ ಮಾಡಿ. ಅಲ್ಲಿ ಇವಾಗ 44 ಎಕರ್ಸ್ ಲ್ಯಾಂಡ್ ಇದೆ ಸರ್. ಕ್ಯಾಂಪಸ್ ಅಲ್ಲಿ ಮಧ್ಯ ಒಂದು ಹಳ್ಳ ಇದೆ, ಕೆರೆನೂ ಇದೆ. ಸೊ ದಿಸ್ ಟೋಟಲ್ ಬಂದು 44 ಎಕರ್ಸ್ ಬರುತ್ತೆ. ನನ್ನ ಪ್ರಪೋಸಲ್ ಹೌದು ಆಯ್ತು ಸರ್. ಅದಕ್ಕೆ 44 ಎಕರ್ಸ್ ಬರುತ್ತೆ. ಅದರಲ್ಲಿ ಇವಾಗ ಇಲ್ಲಿಂದ ಅವ್ರು 5 ಎಕರೆ ಕೊಡ್ತೀವಿ. ನಮಗೆ 5 ಎಕರೆ ಆಗಲ್ಲ. ಯಾಕಾಗಲ್ಲ ಅಂದ್ರೆ ದೇರ್ ಇಸ್ ನೋ ಅದರ್ ಆಲ್ಟರ್ನೇಟ್. ನೀವು ಎಲ್ಲೂ ಹೋಗಲ್ಲ. ಈ ಕಡೆ ಹೋದ್ರೆ STP ಪ್ಲಾಂಟ್ ಏನಿದೆ ಕೆರೆ ನ್ಯಾಷನಲ್ ಹೈವೇ ಅಡ್ಡ ಕ್ಲೋಸ್ ಆಗೋದು. ಇನ್ನು ಯಾವ ಕಡೆ ಹೋಗ್ತೀರಿ? ಮುಚ್ಚೂರು ಕಡೆ ಹೋಗ್ತೀರಾ? ನೀವು ನಂದಿ ಕಡೆ ಹೋಗ್ತೀರಾ? ಎಲ್ಲ ಲೇಔಟ್ಸ್ ಶುರು ಮಾಡ್ತಾ ಇದೆ ಕಂದ್ವಾರ ಅಕ್ಕಪಕ್ಕ. ಸೊ ಇದಕ್ಕೆಲ್ಲ ನೀವು ಅಲ್ಲೇ ಕನೆಕ್ಷನ್ ಕೊಡಬೇಕು. ಈ ಊರ್ನು ಕೂಡ ಅಲ್ಲೇ ಕೊಡ್ಬೇಕಾಗುತ್ತೆ. ಎಲ್ಲಿ ಆ ಚೊಕ್ಕಳ್ಳಿ. ಸೊ ಅದಕ್ಕೆ 44 ಎಕರ್ಸ್ ಏನು ಲ್ಯಾಂಡ್ ಇದೆ ಅದನ್ನ ನಾವು ಗೌರ್ಮೆಂಟ್ ಹೋಗಿ ಅಪ್ರೂವ್ ಮಾಡಿಸ್ಕೊಳ್ತೀವಿ. ಪ್ರಪೋಸಲ್ ಶುಡ್ ಮೂವ್ ಫ್ರಮ್ ಅವರ್ ಸೈಡ್. ಹೋಗಿ ಅಥವಾ KFIDC ಹಿಡಿಬೇಕು ಅಥವಾ KUWC ಹಿಡಿದು ಸರ್ಕಾರದಲ್ಲಿ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಗೌರ್ಮೆಂಟ್ ಅಲ್ಲಿ ಹೋರಾಟ ಮಾಡಿದ್ರೆ 44 ಎಕರ್ಸ್ ಯಾಕೆ ನಾವು ತಗೋಬೇಕು ಅಂದ್ರೆ ಫ್ಯೂಚರ್ ತೀರ್ ಯಾರಿಗಾರು ಅಲಾಟ್ ಮಾಡಿಬಿಟ್ರೆ ಅವ್ರಿಗೂ ಕೆಲ್ಸಕ್ಕೆ ಬರಲ್ಲ. ಅದು ಏನಾಗುತ್ತೆ, ಎಲ್ಲ ಲ್ಯಾಂಡ್ ಕಂಪ್ಲೀಟ್ STP ಪ್ಲಾಂಟ್ ಬಂದ್ಬಿಡುತ್ತೆ. ಅಲ್ಲಿ ನೀರು ನಾವು ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಹಂಬಲ್ ರಿಕ್ವೆಸ್ಟ್ 44 ಎಕರ್ಸ್ ಕೂಡ ನೀವು ಪೊಸಿಷನ್ ತಗೋಬೇಕು. ಪ್ರಪೋಸಲ್ 5 ಎಕರ್ಸ್ ತಗೊಂಡ್ಬಿಡ್ಲಿ, ಪೊಸಿಷನ್ ಹೋಗೋಣ ನಾವು ಅಲ್ಲಿಗೆ. ಇನ್ ಮಿಕ್ಕಿದ ಲ್ಯಾಂಡ್ ಲೆಟ್ ದಮ್ ರೆಕಮೆಂಡ್ ಟು ದಿ ಗವರ್ಮೆಂಟ್ ಫಾರ್ ಫರ್ದರ್ ಏನು ಲ್ಯಾಂಡ್ಸ್ ನಮಗೆ ಬರಬೇಕು ಅದನ್ನು ಮಾಡ್ಕೋಬೇಕು. ಫಸ್ಟ್ ಆಗಿ ಇದು ಸ್ವಲ್ಪ ಕಾಲ್ಕಿ ತಗೋಬೇಕು. ಅಧ್ಯಕ್ಷರೇ ಹೆಸರು ಯಾರು ಅಧ್ಯಕ್ಷರು? ಆನಂದ್ ರೆಡ್ಡಿ ಅವರಿದ್ರು. ಆನಂದ್ ರೆಡ್ಡಿ ಏನ್ ಕೆಲಸ ಮಾಡಿದ್ರೆ ಹೆಸರು ಬರುತ್ತೆ. ನಿಮಗೆ ನೀವು ಹೆಸರು ಬರುತ್ತೆ. ಸುಮ್ಮನೆ ಬಂದ್ರು ಹೋದ್ರೆ ಪ್ರಯೋಜನ ಇಲ್ಲ. 4 ಸರಿ ಸಭೆಗಳಾಗಿದೆ, ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀವಿ, ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀವಿ. ಅದನ್ನೇ
ಎಂಪಿ ಸಾಹೇಬ್ರು ಅದೇ ಹೇಳಿದ್ದು, ಯಾರು ಇಂಟೆಲೆಕ್ಚುಯಲ್ ಪರ್ಸನ್ಸ್ ಇದಾರೆ ಅವ್ರು ಕರ್ಸ್ಕೊಳ್ಳಿ, ಡಿಸ್ಕಸ್ ಮಾಡಿ, ಒಂದು ಚಾ ಕಾಫಿ ಕುಡಿ. ಈ ಕೈಯಿಂದ ಏನು ಕೊಡೋದು ಬೇಡ, ಮುನ್ಸಿಪಲ್ ಆಫೀಸ್ ಕೊಡುತ್ತೆ. ನೀವು ಕರ್ಸ್ಕೊಂಡು ಚರ್ಚೆ ಮಾಡಿ. ಊರಿನ ಪ್ರಮುಖರು ಇರೋರೆಲ್ಲ ಎಲ್ಲ ಲೀಡರ್ಸ್ ಇದ್ದಾರೆ, ಒಂದು 50 ಜನ ಕರೆಸಿ ಇಂಟೆಲೆಕ್ಚುಯಲ್ಸ್ಗೆ ಡಿಸ್ಕಸ್ ಮಾಡಿ ಊರಿನ ಬಗ್ಗೆ ಏನೇನು ಮಾಡಬೇಕು ಅಂತ. ಯು ಹ್ಯಾವ್ ಎವ್ರಿ ರೈಟ್, ನೀವು ಮಾಡಬೇಕು, ಯೂಸ್ ಮಾಡ್ಕೋಬೇಕು ಅಷ್ಟೇ ನಮ್ಮನ್ನು. ಆಮೇಲೆ ಇದು ನೀವು ಏನು ನಿರೀಕ್ಷೆ 10,000 ಇದಕ್ಕೆ ಹಾಕಿದ್ದೀರಿ, 10,000. ನನ್ನ ಪ್ರಕಾರ 25,000 ಆಗುತ್ತೆ. 25,000 ನೀವು ಕನೆಕ್ಷನ್ ಕೊಟ್ಬಿಟ್ರೆ ಪ್ರತಿ ತಿಂಗಳಿಗೆ ಎಷ್ಟು ದುಡ್ಡು ಬರುತ್ತೆ ಲೆಕ್ಕ. ಇದು ನೀವು ಕೆಲಸ ಮಾಡಬೇಕು. ಎರಡನೇದು, ಈಗ ಆಸ್ತಿಗಳ ಬಗ್ಗೆ ಡಿಸ್ಕಷನ್ಸ್ ಬಂತು. ಕಾಲಮ್ ನಂಬರು ನಮ್ದೆಲ್ಲ ಯಾವ್ಯಾವ್ದು ನಮ್ಮ ಮುನ್ಸಿಪಲ್ ಪ್ರಾಪರ್ಟಿ ಇದೆ ತೋರಿಸಿದ್ದೀರಿ. ಇದರಲ್ಲಿ ಕೆಲವೆಲ್ಲ ನೀವು ಬಿಟ್ಬಿಟ್ಟಿದ್ದೀರಿ. ಇದು ಕೋರ್ಟಲ್ಲಿ ನಿಂತ್ಕೊಂಡ್ರು ಕೂಡ ಬಿಟ್ಬಿಟ್ಟಿದ್ದೀರಿ. ಒಂದು ಮುನ್ಸಿಪಲ್ ಕ್ವಾರ್ಟರ್ಸ್ ಬಿಟ್ಬಿಟ್ಟಿದ್ದೀರಿ. ಕೋಟ್ಯಾಂತರ ರೂಪಾಯಿ ಆಸ್ತಿ. ಇದನ್ನ ಅದರಲ್ಲೇ ಇನ್ವೆಸ್ಟ್ ಮಾಡ್ಕೋಬೇಕು. ಆಮೇಲೆ ಮುನ್ಸಿಪಲ್ ಪ್ರಾಕ್ಟೀಸಿಂಗ್ ಹೈಸ್ಕೂಲ್ ಇದೆ, ಅದನ್ನು ಇನ್ವೆಸ್ಟ್ ಮಾಡ್ಕೋಬೇಕು. ಇನ್ನು ಮಿಕ್ಕಿದ್ದು ಪ್ರಾಪರ್ಟೀಸ್ ಎಲ್ಲೆಲ್ಲಿದೆ ಅದನ್ನ ಒಂದು ಕಮಿಟಿ ಕರೀರಿ, ಅದಕ್ಕೂ ಜನ ಕರೆಸಿ, ಎಲ್ಲೆಲ್ಲಿದೆ ಕೇಳಿ. ಇಲ್ಲೊಂದು ಅರಳಪೇಟೆ ಇದೆ, ಅದು ಮುನ್ಸಿಪಾಲಿಟಿ ಇದೆ. ಸೊ ಹೀಗಾಗಿ ಯಾವ್ಯಾವುದು ಎಲ್ಲೆಲ್ಲಿ ಏನಿದೆ ಫೆನ್ಸಿಂಗ್ ಮಾಡಿ ನೀವು ಮಾಡಿ. ಯಾರು ಏನು ಹೇಳ್ಕೊತಾರೆ ಅದು ಹೇಳೋದೆಲ್ಲ ಏನು ಹೇಳ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ನಾವೊಂದು ಸ್ಟ್ಯಾಂಡ್ ತಗೋಬೇಕು, ಡೆಟರ್ಮಿನೇಷನ್ ಇರಬೇಕು. ಯು ಹ್ಯಾವ್ ಟು ಫೈಟ್ ಫಾರ್ ದಟ್. ಅರ್ಥ ಆಯ್ತಾ? ಕಲ್ಲುಗಳು ಹಾಕೋರು ಹಾಕ್ತಾರೆ, ಎಲ್ಲ ಹಾಕ್ತಾರೆ, ಏನ್ ಮಾಡೋಕ್ಕಾಗಲ್ಲ. ಒಂದು ಡೆಟರ್ಮಿನೇಷನ್ ಇದ್ರೆ ಸಕ್ಸಿಡಿಂಗ್. ಯಾರು ದೇವರ ಆಶೀರ್ವಾದ ಇದ್ರೆ ಕೆಲಸ ಮಾಡಿದ್ರೆ ಆಗುತ್ತೆ. ಸೊ ಇದೊಂದು ಅದೆಲ್ಲ ಆಸ್ತಿಗಳು. ಆಮೇಲೆ ಇನ್ನೊಂದು ಕಾಲಮ್ 7 ಪೇಜ್ ನಂಬರ್ 11, ಈ ನರ್ಮ್ ಅಂತ ಆಸ್ತಿ ಏನಿದೆ, ನರ್ಮ್ ಅಂತ 20 ಲಕ್ಷ ಇದೆ. ನಾವು ಯಾವಾಗೂ ರಿಸರ್ವ್ ಮಾಡಿಲ್ಲ. ಇದು ದಯವಿಟ್ಟು ಅದು ತೆಗೆದುಬಿಡಿ. ಆಯ್ತಾ? ಅಲ್ಲಿ ಸ್ಪಾಟಲ್ಲಿ ಹೋಗಿ ನಾವು ಚೆಕ್ ಮಾಡಿದ್ರೆ ಬರೀ ಒಬ್ಬರು ಯಾರೋ ಇದ್ರು, ಅದಕ್ಕೆ ಯಾರೋ ಒಬ್ಬ ಮನುಷ್ಯ ಚಲಪತಿ ಅಂತಿದ್ದಾರೆ, ಆತ ಹೇಳಿ ಪ್ರಿಪೇರ್. ಈಗಾಗಲೇ ಸುಮಾರು 9 ಲಕ್ಷ ರೂಪಾಯಿ ದುಡ್ಡನ್ನ ತಂದು ಇಲ್ಲಿ ಆಫೀಸಲ್ಲಿ ಇದು ಕೊಟ್ಟಿದ್ದಾರೆ ಬಿಲ್. ಅಲ್ಲಿ ಜನನೇ ಇಲ್ಲ, ಕೆಲಸನೇ ಮಾಡಿಲ್ಲ. ಅವ್ರು ಯಾರೋ ಡೈಲಿ ಬೇಸಿಸ್ ತಂದು ಕೊಟ್ಬಿಟ್ಟು DC ಆಫೀಸ್ನ ಪ್ರೆಷರ್ ಹಾಕ್ತಾ ಇದ್ದಾರೆ. ದಯವಿಟ್ಟು 20 ಲಕ್ಷ ನಾವು ಯಾವತ್ತೂ ರಿಸರ್ವ್ ಮಾಡಿಲ್ಲ. ದಯವಿಟ್ಟು ಅದನ್ನ ಕಾಲಮನ್ನ ಬಿಟ್ಬಿಡ್ಬೇಕು, ತೆಗಿಬೇಕು. ಫಸ್ಟ್ ನಮ್ಮಲ್ಲಿ ಕಳೆದ 5ನೇ ತಾರೀಕು ಅಂತ ಹರಾಜಿನ ಫಸ್ಟ್ ಅನೌನ್ಸ್ ಮಾಡಿದ್ರು ಸರ್. ಅಧ್ಯಕ್ಷ ಅದೇ ಡೇಟ್ ತಗೊಂಡು ಬಜೆಟ್ ನ ಪೋಸ್ಟ್ಪೋನ್ ಮಾಡಿ ಲಾಸ್ಟ್ ಬಜೆಟ್ ಮಾಡ್ತೀರಾ? ಸಬ್ಜೆಕ್ಟ್ ಬೇಡ ಸರ್, ಸಬ್ಜೆಕ್ಟ್ ಮಾಡಿ ಫಸ್ಟ್ ದುಡ್ಡೇ ಇಲ್ಲ ಮತ್ತೆ ಸಬ್ಜೆಕ್ಟ್ ಏನ್ ಮಾತಾಡ್ತೀರಾ ಸರ್? ಫಸ್ಟ್ ದುಡ್ಡು ಬರೋ ಮೂಲ ಕಂಡು ಹಿಡೀರಿ ಸರ್. ಮಾತಾಡ್ತೀರಿ